ಈ ಮೂವಿಲಿ ಒಂದ್ ಎರಡು ಮೆಸೇಜ್ ಇದೆ ಸರ್. ಸಾಕು ಪ್ರಾಣಿ ಅದನ್ನ ಯಾರಾದ್ರೂ ಈ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಮತ್ತೆ ಬಂದು ಅದು ಏನಾಗಿದೆ ಅನ್ನೋ ನೋಡ್ಬೇಕು ಅನ್ನೋದು ಒಂದು ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಯಾರ ತರ ಮಾಡಿರ್ತಾರೆ ಅವ್ರು ಅನುಭವಿಸ್ತಾರೆ ಅನ್ನೋದಕ್ಕೆ ಇದೊಂದು ಮೂವಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಶಿವಣ್ಣ ಎಷ್ಟು ಚೆನ್ನಾಗಿ ಅವತಾರ ಮಾಡಿದ್ದಾರೆ, ಹನ್ನೊಂದು ಅವತಾರ. ಅದು ಇನ್ನೊಂದು ಸ್ವಲ್ಪ ಇನ್ನೂ ಕಣ್ ತುಂಬಿಸ್ಕೋಬೇಕು, ಟೈಮ್ ಕಮ್ಮಿ ಆಗೋಯ್ತು ಅಂತ ಅನ್ನಿಸ್ತು. ಮತ್ತೆ ಇನ್ನೊಂದು ಮೆಸೇಜ್ ಅಂತ ಹೇಳಿದ್ರೆ ಅದೇನ್ ಮೆಸೇಜ್? ಇನ್ನೊಂದು ಮೆಸೇಜ್ ಅಂದ್ರೆ ಏನೇ ಇರ್ಲಿ ಲೈಫಲ್ಲಿ ಹ್ಯಾಪಿಯಾಗಿರಿ, ನಾಳೆನೇ ಸಾಯ್ತೀವೋ ಗೊತ್ತಿಲ್ಲ, ಇರೋವರೆಗೂ ಸಂತೋಷವಾಗಿರಿ ಅಂತ ಹೇಳೋದು. ನಮ್ಮ ಅಪ್ಪವ್ರು ಹೇಳಿದ್ರಲ್ಲ, ಇರೋದೊಂದು ಜೀವನ, ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ, ಅದೇ ಅಣ್ಣ ತಮ್ಮ ಎಲ್ಲ ಒಂದೇ ಮೆಸೇಜ್. ಅಪ್ಪನೂ ಇವ್ರೆ, ಶಿವಣ್ಣನೂ ಇವ್ರೆ ನಮ್ಗೆ. ಶಿವಣ್ಣ ಅವ್ರದ್ದು ಕ್ಲಾಸ್ ಆಕ್ಟಿಂಗ್. ಮತ್ತೆ ರಾಯಪ್ಪ ಹೆಂಗ್ ಮಾಡಿದ್ರೆ ಉಪೇಂದ್ರ? ಅದು ನಮ್ಮ ಅಣ್ಣ ಇದ್ದಂಗೆ ಅವರು. ಇವ್ರು ದೊಡ್ಡಣ್ಣ, ಅವ್ರ ಚಿಕ್ಕಣ್ಣ, ನಮ್ಮ ಉಪ್ಪಿ ಅಣ್ಣ ಬುದ್ಧಿವಂತ, ಅವರು ಇಷ್ಟ ನಮ್ಗೆ. ಇವರಿಬ್ರು ಕಾಂಬಿನೇಷನ್ ತುಂಬಾ ಇಷ್ಟ. ಅದು ಇನ್ನೂ ಒಂದು ಫಿಲಮ್ ತೆಗಿಲಿ ಅಂತ ಆಸೆ ಸರ್. ಅದು ಇವರಿಬ್ರು ಸೂಪರ್ ಸ್ಟಾರ್. ಮತ್ತೆ ರಾಜ್ಬಿ ಶೆಟ್ಟಿ ಹೇಗ್ ಮಾಡಿದಾರೆ? ಅದೊಂದು ಪಿಲ್ಲಿ ಪಾಪ ತರ ಎಲ್ಲೋ ಇದ್ದಿದ್ದನ್ನ ನೋಡಿ ಎಷ್ಟು ಚೆನ್ನಾಗಿ ಅವ್ರನ್ನ ತಗೊಂಡ್ ಬಂದ್ವಿ. ಅವ್ರಿಗೆ ತಕ್ಕನಂತ ಪಾತ್ರಗಳು ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೋಡಿ ತುಂಬಾ ಎದುರ್ಕೋತಾ ಇರ್ತಾರೆ, ಅವ್ರಿಗೆ ಹೆಂಗೆ ಧೈರ್ಯ ಕೊಡ್ತಾರೆ ಶಿವಣ್ಣ. ಆ ತರ ಪ್ರತಿಯೊಬ್ರು ಜೀವನದಲ್ಲೂ ಪ್ರತಿಯೊಬ್ರು ಶಿವಣ್ಣನ ತರ ಇದ್ದೇ ಇರ್ತಾರೆ. ನಾವು ನಿಯತ್ತಾಗಿದ್ರೆ ಶಿವಣ್ಣನ ತರ ಒಬ್ರು ಲೈಫಲ್ಲಿ ಸಿಗ್ತಾರೆ. ಎಲ್ಲರೂ ಚಿಲ್ಲಾಗಿರ್ಬೋದು, ಯಾರು ಎದುರ್ಕೋಬೇಕಾಗಿಲ್ಲ ಯಾರಿಗೋಸ್ಕರನು. ಪವರ್ಗೆ ಟವರ್ ನಮ್ಮ ಶಿವಣ್ಣ. ಮತ್ತೆ ಇದು ಒಂಥರ ಹಿಂದೂ ಓರಿಯೆಂಟೆಡ್ ಮೂವಿ ಇದ್ದಂಗಿದೆ. ಈಗೆಲ್ಲ ಲಾಟ್ ಆಫ್ ಹಿಂದಿ ಓರಿಯೆಂಟೆಡ್ ಮೂವೀಸ್ ಸೂಪರ್ ಹಿಟ್ ಆಗ್ತಾ ಇದಾವೆ ಆಕ್ಚುಲಿ. ಹೌದು ಸರ್. ಅದಕ್ಕೆ ಏನ್ ಹೇಳ್ತಾರೆ? ದೇವ್ರ ಬಗ್ಗೆ ಇದು ಮೂಢನಂಬಿಕೆ ಕ್ರಿಯೇಟ್ ಮಾಡುತ್ತೋ ಏನು ಆಗಿದೆ? ಇಲ್ಲ ಸರ್, ಮೂಢನಂಬಿಕೆ ಅಲ್ಲ. ನೋಡಿ, ಒಂದು ಹೇಳ್ತೀನಿ. ಈಗ ನಾವು ಏನೇ ಇರಲಿ ಎಲ್ಲ ಸೈಡಲ್ಲಿ ಇಡಿ, ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ ಹೇಳ, ದೇವ್ರನ್ನ ನೆನೆಸ್ತೀವಿ. ಇದು ನಮ್ಮ ಕಲ್ಚರು. ಅದೆಲ್ಲ ಬರಬೇಕು ಸರ್ ಮುಂದಿನ ಮಕ್ಳುಗಳಿಗೆ. ಇಲ್ಲಿ ನೋಡಿ, ಶಿವಣ್ಣ ಈಶ್ವರನ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸಿದ್ರು. ಮೈಯೆಲ್ಲ ಜುಮ್ಮನ್ ಬಿಡುತ್ತೆ ಸರ್. ಡೈರೆಕ್ಟಾಗಿ ಶಿವಪ್ಪನೇ ಪ್ರತ್ಯಕ್ಷ ಆಗ್ಬಿಟ್ರು ಅನ್ನೋ ಥರ ಕಾಣಿಸುತ್ತೆ. ಆಮೇಲೆ ನಾನು ಹೇಳಿದ್ರೆ ಎಲ್ಲ ಸ್ಟೋರಿ ಹೇಳ್ಬಿಡ್ತೀನಿ, ಫಿಲಮ್ ಓಡ್ಲಿ, ಸುಮ್ಮನೆ ಇರಿ ಚೆನ್ನಾಗಿ. ಇಲ್ಲ ಏನು ಯಾವುದೇ ತರ ನೀವು ಸ್ಟೋರಿ ಹೇಳಿಲ್ಲ ಇನ್ನೂವರೆಗೂ? ಹೇಳೋದು ಇಲ್ಲ, ಹೇಳಬೇಡಿ ಯಾರಿಗೂ. ಎಲ್ಲರೂ ಮೂವಿ ಬಹಳ ಚೆನ್ನಾಗಿದೆ. ನೀವೇ ಹೇಳ್ದಂಗೆ ನಾವು ಇನ್ನೂ ಎಲ್ಲ ನೋಡಿ ರಿವ್ಯೂ ಎಲ್ಲ ಕೊಟ್ಟಿದ್ವಿ, ಬಹಳ ಚೆನ್ನಾಗಿದೆ. ಥಿಯೇಟ್ರಿಗೆ ಎಲ್ಲ ಜನ ಬಂದೇ ಬರ್ತಾರೆ. ನೀವು ಕ್ಲೈಮ್ಯಾಕ್ಸ್ ಬಗ್ಗೆ ಏನು ಅನಿಸ್ತು ನಿಮಗೆ? ಆಕ್ಚುಲಿ 15 ನಿಮಿಷ ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ಸ್ ಬಂದ್ಬಿಟ್ಟು. ಹೌದು ಸರ್, ಏನು ಅನಿಸ್ಬಿಡುತ್ತೆ ಗೊತ್ತಾ? ಇಷ್ಟೇ ಜೀವನ, ಏನಿಲ್ಲ. ಒಂದು ಲೆಸನ್ನು ನಮಗೆ ನೋಡಿ. ಇವತ್ತಿನ ಕಾಲದ ಮಕ್ಕಳೆಲ್ಲ ತಾಯಿನ ಪ್ರೀತಿ ಮಾಡಬೇಕು, ವಾಟ್ಸಪ್ನಲ್ಲಿ ಎಲ್ಲರಿಗೂ ಆಯ್ ಬಾ ಇನ್ನೊಂದು ಮತ್ತೊಂದೆಲ್ಲ ಕಳಿಸ್ದಾರಲ್ಲ. ಓವರ್ ಆಲ್ ಪ್ಯಾಕೇಜು ಸೂಪರ್ ಆಗಿದೆ ಫಿಲಮು. ಬಂದು ಎಲ್ಲ ಪಿಕ್ಚರ್ ನೋಡಿ, ಬೊಂಬಡಾಗಿದೆ ಫಿಲಮು. ಇದು 2 ದಿನ ರಿವ್ಯೂ, ನಿನ್ನೆಯಿಂದ ಮತ್ತೆ ಇವತ್ತು ಎಲ್ಲ ರಿವ್ಯೂ ಎಲ್ಲ ಚೆನ್ನಾಗಿ ಬರ್ತಿದೆ. ಇದು 45 ಬಂದೇ ಬರುತ್ತೆ ಸರ್. ನಾಳೆ ಮಾರ್ಕ್ ರಿಲೀಸ್ ಆಗ್ತಿದೆ, ಅದಕ್ಕೆ ಹೆಂಗೆ ಇದು ಎಫೆಕ್ಟ್ ಆಗ್ತಿದೆ ಸರ್? ನಮ್ಮ ಸುದೀಪ್ ಅಣ್ಣನ ಪಿಕ್ಚರು ನಾಳೆ ನೋಡ್ತೀವಿ, ಸುದೀಪ್ ಅಣ್ಣನ ಫಿಲಮು ನೋಡ್ತೀವಿ. ಅದು ನೋಡ್ಕೊಬಂದು ಹೇಳ್ತೀನಿ. ಮತ್ತೆ ಸುದೀಪ್ ಅಣ್ಣ ನಮ್ಮ ದೊಡ್ಡಣ್ಣ ಇದ್ದಂಗೆ, ಖಂಡಿತ ನೋಡ್ತೀವಿ. ಮತ್ತೆ ಇವಾಗ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ತೀರಿ? ಸುದೀಪ್ ದರ್ಶನ್ ಫ್ಯಾನ್ಸ್ ಸರ್, ಅವ್ರಿಬ್ರು ಏನಾನ ಮಾಡ್ಕೊಂಡ್ಲಿ ಬಿಡಿ ಸರ್, ನನ್ಗೇನಾಗ್ಬೇಕು? ಅವ್ರು ಸುದೀಪ್ ಅಣ್ಣನೇ ಬಿಗ್ ಬಾಸ್ ನಡೆಸ್ತಾರೆ, ಎಷ್ಟು ನ್ಯಾಯ ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಯಾರಿಗೇನು ಹೇಳ್ಬೇಕಂತ? ನಾವೇನು ಸರ್ ಚಿಕ್ಕವ್ರು ಅವ್ರ ಮುಂದೆ? ಅವರೆಲ್ಲ ನೋಡ್ಕೊತಾರೆ ಬಿಡಿ. ಅವ್ರ ಪಾಡಂಗ್ ಅವರೆಲ್ಲೋ ಅವ್ರೆ, ಇವ್ರ ಪಾಡಂಗ್ ಇಲ್ಲ ಇವರೆಲ್ಲೋ ಅವ್ರೆ. ಮಧ್ಯ ತರಲೆ ನನ್ನ ಮಕ್ಳು ಮಾತಾಡ್ತಾವ್ರೆ, ಅದಕ್ಕೆಲ್ಲ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು?